ಇವಾಗ ಆರ್ ಆರ್ ನಗರ್ಗೆ ನಾನು ಕೂಡ ನೇಬರೇ ಸರ್. ಇಲ್ಲಿಂದ ಒಂದು 10-12 ನಿಮಿಷ ದೂರದಲ್ಲೇ ಇದ್ದೀನಿ. ಸೊ ಯಾವುದು ಬೆಸ್ಟ್ ತಿಂಡಿ ಸಿಗೋಂಥ ಜಾಗ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ನಾವು ಬಂದ ನಂತರನೇ ಇದು ಇನಾಗ್ರೇಟ್ ಆಗಿದೆ ಚಿಂದಿ ಚಿತ್ರಾನ್ನ. ಹೆಸರೇ ಸೂಪರ್ ಆಗಿದೆ. ನಾವು ಪ್ರತಿ ಬಾರಿ ಸ್ಟೇಜಲ್ಲಿ ಇರ್ಬೇಕಾದ್ರೆ ಸಹಜವಾಗಿ ಬಳಸುವಂಥ ಒಂದು ಸ್ಲ್ಯಾಂಗು. ಏನಾದರೂ ತುಂಬ ಇಷ್ಟಪಟ್ಟರೆ ನಾವು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳ್ತೀವಿ. ಇದು ಪಕ್ಕಾ ನಮ್ಮ ಮಾಸ್ ಲೋಕಲ್ ಲ್ಯಾಂಗ್ವೇಜು. ಸೊ ಇಲ್ಲಿನ ರುಚಿ ಕೂಡ ಸೊ ನಮ್ಮ ಲೋಕಲ್ ಫುಡ್ ರುಚಿ ಏನಿರುತ್ತೆ ಅದೇ ಇರುತ್ತೆ. ಸೊ ಅಮ್ಮಂದರು ಮಾಡೋವಂಥ ಕೈ ರುಚಿ ಇರ್ಬೋದು, ಆ ಶುಚಿ ಇರ್ಬೋದು, ಪ್ರತಿಯೊಂದು ಕೂಡ ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ಕಲ್ಲು ದೋಸೆ ಆಗಿರ್ಬೋದು, ಕಡುಬು ಆಗಿರ್ಬೋದು. ಇದು ನನಗೆ ಹೊಸದು, ಕಲ್ಲು ದೋಸೆ ತಿಂದಿರೋದು, ಆ ಕಡುಬು ತಿಂದಿರೋದು. ನಮ್ಮ ಕಡೆ ಮಂಗಳೂರು ಕಡೆ ಬೇರೆ ಥರ ಮಾಡ್ತಾರೆ, ಇದು ಮಲ್ನಾಡು ಸ್ಟೈಲಲ್ಲಿ ಮಾಡಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ನೀವು ಹೋಟ್ಲಲ್ಲಿ ತಿಂತಿದ್ದೀರಾ ಅನ್ನೋ ಫೀಲ್ ಬರ್ತಿಲ್ಲ. ನಾವು ಬಂದು ಇನಾಗ್ರೇಟ್ ಮಾಡಿರೋದಕ್ಕೋಸ್ಕರ ನಾವು ಒಳ್ಳೆ ಮಾತು ಹೇಳಬೇಕು ಅಂತ ಅಲ್ಲ, ಅಥವಾ ಅವ್ರು ನಮ್ಮ ಸ್ನೇಹಿತರು ಅಂತ ಅಲ್ಲ. ನಿಜವಾಗ್ಲೂ ಮನೆಯಲ್ಲಿ ನಿಮಗೆ ಸಿಗುವಂಥ ರುಚಿಯಾದ ಶುಚಿಯಾದ ಊಟ ಸಿಗ್ತಾ ಇದೆ. ಆ್ಯಂಡ್ ಯಾವುದೇ ರೀತಿಯ ಕಲರ್ ಆಗಿರ್ಬೋದು, ಸೋಡಾ ಪೌಡರ್ ಆಗಿರ್ಬೋದು, ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಇದು ಯಾವುದು ಬಳಸದೆ ಮನೇಲಿ ನಾವು ಸಹಜವಾಗಿ ಮನೆಯವ್ರಿಗೆ ಹೇಗೆ ಅಡುಗೆ ಮಾಡ್ತೀವಿ, ಅವ್ರ ಆರೋಗ್ಯನ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ, ಇದು ಕೂಡ ಹಾಗೆ ಇದೆ. ಸೊ ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ ಚಿಂದಿ ಚಿತ್ರಾನ್ನದಲ್ಲಿ ಫುಡ್ನ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಾನು ಮನೇಲಿ ತಿಂಡಿ ತಿಂದ್ಬಿಟ್ಟು ಎಲ್ಲ ಟೇಸ್ಟ್ ಮಾಡಿದೆ ನಾನು. ಕೇಸರಿ ಬಾತು, ಕಲ್ಲು ದೋಸೆ, ಕಡುಬು, ರವಾ ಇಡ್ಲಿ, ದೋಸೆ, ಎಲ್ಲನೂ. ಕಾಫಿ ಸೂಪರ್ ಆಗಿದೆ ಸರ್. ಸಂತೋಷ ಆಗುತ್ತೆ ನಮ್ಮ ಆರ್ ಆರ್ ನಗರದಲ್ಲಿ ಆರೋಗ್ಯದ ದೃಷ್ಟಿಯಿಂದ. ಏನಿವತ್ತು ಸಮಾಜದಲ್ಲಿ ಯಾವುದೇ ಹೋಟೆಲ್ಸ್ಗೆ ಹೋದರೂ ಕೂಡ ಎಲ್ಲವೂ ಕೂಡ ಒಂದು ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು ಹೆಚ್ಚು ಬಳಸಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಆದರೆ ಈ ಹೋಟೆಲ್ನಲ್ಲಿ ಎಸ್ಪೆಷಲಿ ಬಹಳ ಆರೋಗ್ಯಕ್ಕೆ ಒತ್ತು ಕೊಟ್ಟು ನಮ್ಮ ಆರ್ ಆರ್ ನಗರದ ಜನತೆಗೆ ಒಳ್ಳೆಯ ಊಟವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಚಿಂದಿ ಚಿತ್ರಾನ್ನ ಅನ್ನೋ ಹೋಟೆಲನ್ನು ಓಪನ್ ಮಾಡಿದ್ದಾರೆ. ಎಲ್ಲ ರೆಸಿಪೀಸ್ ಕೂಡ ಅವ್ರ ಮನೆ ಹೆಣ್ಣುಮಕ್ಕಳು ಅವ್ರ ಮನೆಗಳಲ್ಲಿ ಮಾಡುವಂಥ ಅಡುಗೆನ ಇವತ್ತು ಹೋಟೆಲ್ ಮೂಲಕ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳಿ ಮಾಡಿರುವಂಥದ್ದು. ಭಾಳ ಸಂತೋಷ ಆಗ್ತಾಯಿದೆ. ಎಲ್ಲ ಆರ್ ಆರ್ ನಗರದವ್ರು ಎಲ್ಲರೂ ಕೂಡ ಹೇಳ್ತಾ ಇದ್ರು, ಮಹೇಶಣ್ಣ ಆರೋಗ್ಯನ ಆರ್ ಆರ್ ನಗರದವ್ರು ಕಾಪಾಡ್ಕೋಬೇಕು ಅಂದರೆ ಚಿಂದಿ ಚಿತ್ರಾನ್ನಕ್ಕೆ ಬರಬೇಕು ಅಂತ ಹೇಳಿ. ಸೊ ಎಲ್ಲರೂ ಬಂದು ಈ ಹೋಟೆಲ್ನಲ್ಲಿ ಸವಿದು ಭಾಳ ಶುಚಿತ್ವದಿಂದ ಎಲ್ಲನೂ ಕೂಡ ಭಾಳ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಬಂದು ಈ ಊಟವನ್ನು ಸವಿರಿ ಅಂತ ನಾನು ಈ ಮೂಲಕ ಕೇಳ್ತೀನಿ. ದೋಸೆ ಟ್ರೈ ಮಾಡಿದೆ, ಭಾಳ ಸಂತೋಷ ಆಯಿತು. ಎಲ್ಲೂ ಕೂಡ ತುಂಬ ಹೆಚ್ಚು ತುಪ್ಪವನ್ನು ಬಳಸಿಲ್ಲ, ಎಷ್ಟು ಮಿತಿಯಾಗಿ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ದೋಸೆ ಇರ್ಬೋದು, ಅವರ ನುಚ್ಚಿನ ಇಡ್ಲಿ ಇರ್ಬೋದು, ಅಥವಾ ಒಂದು ಬೆಳ್ಳುಳ್ಳಿಯ ರೈಸ್ ಏನು ಮಾಡಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಎಲ್ಲವೂ ಕೂಡ ಭಾಳ ರುಚಿಕರವಾಗಿತ್ತು. ಹೋಟೆಲ್ ಸ್ಪೆಷಾಲಿಟಿ ಏನು ಅಂದರೆ ಟೋಟಲಿ ಅನ್ಅಡಲ್ಟ್ರೇಷನ್. ಅಂದರೆ ನಾವು ಯಾವುದೇ ಸೋಡಾ ಬಳಸಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ಮತ್ತು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಏನೂ ಹಾಕೋದಿಲ್ಲ. ಸೊ ಕಂಪ್ಲೀಟ್ಲಿ ಸೌದೆ ಒಲೆಯಲ್ಲಿ ಕುಕ್ ಮಾಡ್ತೀವಿ, ಮಡಿಕೆಯಲ್ಲಿ ಕುಕ್ ಮಾಡ್ತೀವಿ. ಸ್ಲೋ ಕುಕ್ಕಿಂಗ್ ಆದರೂ ಪರವಾಗಿಲ್ಲ, ಟೇಸ್ಟಿ, ಹೆಲ್ತಿ, ನ್ಯೂಟ್ರಿಷಿಯಸ್ ಫುಡ್ ಕೊಡಬೇಕು ಅಂತ. ಮತ್ತು ಈಗ ಅದಕ್ಕೆ ನಾವು ನಮ್ಮ ತಾಯಣ ಅಂತ ಹಾಕಿರೋದು. ನಮ್ಮ ತಾಯಣ ಅಂತ ಏನಕ್ಕೆ ಹಾಕಿರೋದು, ಮದರ್ ಪ್ರಾಮಿಸ್ ನಾವೇನೂ ಮಾಡಲ್ಲ ಅಂತ. ತಾಯಣ ಹಾಕಿದ್ಮೇಲೆ ಸುಳ್ಳು ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಸೋಡಾ ಇಲ್ಲ, ಟೇಸ್ಟಿಂಗ್ ಪೌಡರ್ ಇಲ್ಲ, ಕಲರ್ ಇಲ್ಲ, ಏನೂ ಇಲ್ಲ, ಟೋಟಲಿ ಹೆಲ್ತಿ ಫುಡ್. ಅದೇ ನಮ್ಮ ಆ್ಯಂಬಿಷನ್ ಕೂಡ. ನಮಗೆ ಹೋಟೆಲಿಗೆ ಬರೋ ಕಸ್ಟಮರ್ಸ್ ಎಲ್ಲರಿಗೂ ಹೆಲ್ತಿ ಆಗಿರೋ, ಟೇಸ್ಟಿ ಆಗಿರೋ ಫುಡ್ ಕೊಡಬೇಕು. ಮತ್ತು ಹೆಲ್ತ್ ಅಪ್ಸೆಟ್ ಆಗಬಾರ್ದು. ಯಾರೇ ನಮ್ಮ ಹೋಟ್ಲಲ್ಲಿ ಏನೇ ತಿಂದು ಹೋದ್ರೂ ಹೊಟ್ಟೆ ಡಿಸ್ಕಂಫರ್ಟ್ ಆಗಬಾರ್ದು ಅಷ್ಟೇ. ಮತ್ತು ಮಸಾಲೆ ದೋಸೆ ಅಂದರೆ ಈಗ ಬೇರೆ ಕಡೆ ಎಲ್ಲ ಕಾಸ್ಟ್ ಐರನಲ್ಲಿ ಮಾಡ್ತಿರಲ್ವ. ಸೊ ನಮ್ಮ ಹೋಟೆಲ್ ಸ್ಪೆಷಾಲಿಟಿ ಬಂದು ಕಲ್ಲು ಮಸಾಲೆ ದೋಸೆ. ಸೊ ನಾವು ಕಲ್ಲಲ್ಲಿ ಮಾಡ್ತೀವಿ, ಅಂದರೆ ಬಳಗದ ಕಲ್ಲು. ಈಗ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಕೂಡ ಆ್ಯಕ್ಚುಲಿ ರಿಯಲ್ ಆಗಿ ಹೇಳಬೇಕು ಅಂದರೆ ಕಲ್ಲಲ್ಲೇ ಮಾಡ್ತಾ ಇದ್ದಿದ್ದು ಮಸಾಲೆ ದೋಸೆ. ಅದು ಆಮೇಲೆ ಸಿಂಪ್ಲಿಫೈ ಆಗ್ತಾ ಬಂತು. ಸೊ ನಾವು ಬ್ಯಾಕ್ ಟು ಒರಿಜಿನಲ್ಸ್ ಹೋಗ್ಬಿಟ್ಟು ನಮ್ಮ ಟ್ರೆಡಿಷನ್ ಏನಿದೆ ಅದನ್ನು ಫಾಲೋ ಮಾಡಿಕೊಂಡು ಆಮೇಲೆ ಕಲ್ಲಲ್ಲಿ ಮಾಡೋದಕ್ಕೂ ಎಂಥ ಹ್ಯೂಜ್ ಡಿಫ್ರೆನ್ಸ್ ಕೊಡುತ್ತೆ ಅಂದರೆ, ಈಗ ದೋಸೆ ಕ್ರಿಸ್ಪಿ ಬರಬೇಕು ಅಂದರೆ, ಒಳ್ಳೆ ಕಲರ್ ಬರಬೇಕು ಅಂತ ಅಂದರೆ ನಾವು ಮೈದಾ ಮಿಕ್ಸ್ ಮಾಡಬೇಕಾಗಿಲ್ಲ, ಅಥವಾ ಬೇರೆ ಇನ್ನೇನೇನೋ ಮಿಕ್ಸ್ ಮಾಡಬೇಕಾಗಿಲ್ಲ. ಸೊ ನಾವು ಏನು ದೋಸೆ ಹಿಟ್ಟು ಹಾಕ್ತೀವಿ ಅದೇ ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಕೂಡ ನಮ್ಮ ಕಲ್ಲಲ್ಲಿ ನಾವಿನ್ನೂ ಕ್ರಿಸ್ಪಿಯಾಗಿ ಇನ್ನೂ ಚೆನ್ನಾಗಿ ಒಳ್ಳೆ ಹೆಲ್ತ್, ಆಮೇಲೆ ಇನ್ನೊಂದು 70% ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಅಷ್ಟು ಆ್ಯಡ್ ಆಗುತ್ತೆ. ಸೊ ಅದೇ ನಮ್ಮ